ಎಲ್ರಿಗೂ ನಮಸ್ಕಾರ. ನಾವ್ ಆಕ್ಚುಲಿ ಟ್ರೇಲರ್ ಲಾಂಚ್ ಅಲ್ಲೇ ಗೊತ್ತಿತ್ತು ಹಿಟ್ ಆಗುತ್ತೆ ಅಂತ. ಅದು ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳಿದಾಗ ಐ ಥಿಂಕ್ ನನಗೆ ಸಖತ್ ಖುಷಿ ಆಗ್ತಿದೆ. ಅಂದ್ರೆ ತುಂಬಾ ಓವರ್ವೆಲ್ಮಿಂಗ್ ಫೀಲಿಂಗ್ ಇದು. ಯಾಕಂದ್ರೆ ನಾವು ಯೂಶಲಿ ವೆಬ್ ಸೀರೀಸ್ ಅಲ್ಲಿ ನೋಡಿರ್ತೀವಿ, ಅದೇ ಫಸ್ಟ್ ಎಪಿಸೋಡ್ ಇಂದ ಲಾಸ್ಟ್ ಸೀಸನ್ ತನಕ ಹೆಂಗ್ ಬೆಳ್ಕೊಂಡ್ ಬಂದಿರ್ತೀವೋ ನಾವು ಹಾಗೆ ಬೆಳ್ಕೊಂಡ್ ಬಂದಿದೀವಿ. ಐ ಥಿಂಕ್ ಅದಕ್ಕೆ ಎಲ್ರು ನಮ್ಮೊಟ್ಟಿಗೆ ಇಷ್ಟು ಕನೆಕ್ಟ್ ಆಗಿರೋದು. ಈ ವೇದಿಕೆ ಮೇಲೆ ಇನ್ನೊಂದು ಹೇಳಬೇಕಾಗಿರೋದೇನು ಅಂತ ಅಂದ್ರೆ, ಯೂಶಲಿ ಹೆಣ್ಣು ಮಕ್ಕಳಿಗೆ ಪಾತ್ರಗಳನ್ನ ತುಂಬಾ ಕಡಿಮೆ ಬರೀತಾರೆ. ಸ್ಕ್ರೀನ್ ಸ್ಪೇಸ್ ಕಡಿಮೆ ಅಂತ ಅನ್ಸುತ್ತೆ ನಮ್ಗೆ, ಪಾತ್ರಗಳಿಗೆ ತೂಕ ಇರಲ್ಲ ಅಂತ ಅನ್ಸುತ್ತೆ, ಆಚೆ ಹೋದ್ಮೇಲೆ ನೆನ್ಪಿಟ್ಕೊಳ್ಳಲ್ಲ ಅಂತ ಅನ್ಸ್ತಾ ಇರುತ್ತೆ. ಬಟ್ ನೀವು ಲವ್ ಮಾಕ್ಟೇಲ್ ಫಸ್ಟ್ ಪಾರ್ಟ್ ಇಂದ ಥರ್ಡ್ ಪಾರ್ಟ್ ತನಕ ನೋಡ್ಕೊಂಡ್ ಬಂದ್ರೆ ಎಲ್ಲಾ ಫೀಮೇಲ್ ಕ್ಯಾರೆಕ್ಟರ್ಸ್ನು ಎರಡು ಫಿಲ್ಮ್ ಇಟ್ಕೊಂಡಿದ್ದಾರೆ. ಅಂಡ್ ಎಲ್ಲಾ ಪಾತ್ರಗಳಿಗೂ ಎಷ್ಟು ಚೆನ್ನಾಗಿ ಸ್ಕೋಪ್ ಕೊಟ್ಟಿದ್ದಾರೆ ಅಂದ್ರೆ, ಇನ್ಫ್ಯಾಕ್ಟ್ ಲವ್ ಮಾಕ್ಟೇಲ್ ಸಿನಿಮಾಲಿ ಕೃಷ್ಣ ಅವರೇ ಕಡಿಮೆ ಕಾಣಿಸ್ಕೊಳ್ತಾರೆ, ಅವ್ರಿಗೆ ಕಡಿಮೆ ಡೈಲಾಗ್ಸ್ ಇರುತ್ತೆ, ನಮ್ಗೆ ಎಲ್ರಿಗೂ ಅಷ್ಟು ಜಾಸ್ತಿ ಡೈಲಾಗ್ಸ್ ನ ಕೊಡ್ತಾರೆ. ಇವಾಗ್ಲೂ ಅಷ್ಟೇ ಪಾರ್ಟ್ 3 ನಲ್ಲಿ ಎಷ್ಟು ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಬರ್ದಿದ್ದಾರೆ. ರಜನಿ ಅವ್ರದ್ದಾಗ್ಲಿ, ಶ್ವೇತಾ ಅವ್ರದ್ದಾಗ್ಲಿ, ನಿಯಾರಾ ಅವ್ರದ್ದಾಗ್ಲಿ, ಈವನ್ ನಮ್ಮ ಸಂಗೀತದು ಆಗ್ಲಿ, ಎಲ್ಲಾ ಪಾತ್ರಗಳು ಆ ಪಾತ್ರನ ಪ್ಲೇ ಮಾಡಿ ಆಚೆ ಬಂದ್ಮೇಲೆ ಪ್ರತಿ ಒಂದು ಕ್ಯಾರೆಕ್ಟರ್ ಹೆಸರಲ್ಲಿ ಅದೇ ಇದರ ಸ್ಪೆಷಾಲಿಟಿ ಏನಂತಂದ್ರೆ ಎಲ್ರು ಅವ್ರವ್ರ ಪಾತ್ರದ ಹೆಸರು ಅವ್ರವರೇ ಆಗಿದ್ದಾರೆ. ಸೊ ಅದನ್ನು ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ಳುತ್ತೆ. ಆ ತರ ಒಂದು ಸ್ಪೇಸ್, ಆ ತರ ಒಂದು ಇನ್ಸೆಕ್ಯೂರಿಟಿ ಇಲ್ದಿರೋ ಮನುಷ್ಯನ್ ಅಷ್ಟೇ ಅದು ಬರಕ್ ಸಾಧ್ಯ. ಅಂಡ್ ಸಿನಿಮಾ ಮೇಲೆ ನಿಜವಾಗ್ಲೂ ಪ್ರೀತಿ ಇರೋ ಮಾತ್ರ ಅದು ಬರಕ್ ಸಾಧ್ಯ. ಅದು ಕೃಷ್ಣಾಗೆ ಖಂಡಿತ ಇದೆ. ಅಂಡ್ ಮಿಲನ ಅವ್ರ ಬಗ್ಗೆ ಹೇಳ್ಬೇಕಂದ್ರು ಪ್ರತಿ ಒಂದು ಕಾಸ್ಟ್ ಇಂದ ಹಿಡಿದು ಮೇಕಪ್, ಊಟ, ತಿಂಡಿ ಅಷ್ಟೂನು ಯಾರು ಮೇ ಬಿ ಇಷ್ಟು ಚೆನ್ನಾಗಿ ನಮ್ಮನ್ನ ನೋಡ್ಕೊಳಲ್ಲ. ನನಗೆ ಪಾರ್ಟ್ 1 ಅಲ್ಲಿ ನನ್ನ ಮೇಕಪ್ ಮಾಡಿದ್ದು ಅವರೇ, ನನ್ನ ಕಾಸ್ಟ್ಯೂಮ್ ತಂದಿದ್ದು ಅವರೇ. ಸೊ ನನಗೆ ಆ ಟೈಮಲ್ಲಿ ಇಷ್ಟು ಚೆನ್ನಾಗಿ ಒಟ್ಟಿಗೆ ಒಬ್ರು ಕೂತು ಇಬ್ರು ಅಷ್ಟು ಮಾತಾಡಿ ಸಿನಿಮಾ ಮಾಡ್ದಾಗ್ಲೇ ಇದನ್ನು ಗೆಲ್ಲಕ್ ಸಾಧ್ಯ. ಅಂಡ್ ಈ ಗೆಲುವು ಅವ್ರದ್ದು. ಅಂಡ್ ಇವಾಗ ಇಷ್ಟು ಚೆನ್ನಾಗಿ ಆಡಿಯನ್ಸ್ ಅದನ್ನ ಒಪ್ಪಿ ಮೆಚ್ತಾ ಇದ್ದಾರೆ, ನಮ್ಮ ಸಿನಿಮಾ ಅನ್ನೋ ತರ ಪ್ರಮೋಟ್ ಮಾಡ್ತಾ ಇದ್ದಾರೆ. ಈ ರಿವ್ಯೂಸ್ ನೋಡಿದಾಗ್ಲೇನೆ ಆಕ್ಚುಲಿ ಕಣ್ಣಲ್ಲಿ ನೀರ್ ಬರುತ್ತೆ. ಎಷ್ಟೊಂದು ಜನ ಹೇಳ್ತಾರೆ, ಇಲ್ಲ 5 ನಿಮಿಷ ಬಂದ್ರು ಏನ್ ಇಷ್ಟೊಂದು ಶೇರ್ ಮಾಡ್ತೀಯ ಅಂತ. 5 ನಿಮಿಷ ಅಲ್ಲ, ಇದು ಇನ್ನೂ 100 ಪಾರ್ಟ್ ಬಂದ್ರು ನಾನು ಇಲ್ಲ ಅಂದ್ರೂ ಶೇರ್ ಮಾಡ್ತೀನಿ ನಾನು. ಯಾಕಂದ್ರೆ ಇದು ನನಗೆ ಜೀವನ ಕೊಟ್ಟಂತ ಸಿನಿಮಾ. ನಿಮ್ಮ ಪ್ರೀತಿಗೆ ನಾವು ತುಂಬಾನೇ ಆಭಾರಿ. ಬಂದ್ ಕೇಳ್ಬೇಕು. ಸೊ ಈ ವಿಕಿಪೀಡಿಯಾದಲ್ಲಿ ಆಲ್ರೆಡಿ ಎಲ್ಲ ನಂಬರ್ಸ್ ಎಲ್ಲ ಬಂದಿದೆ. ಬಟ್ ಈ ಪಾರ್ಟ್ 1 ಇಂದ ಒಂದ್ ರೀತಿ ಕ್ರಿಸ್ಮಿ ಫಿಲ್ಮ್ಸ್ ನ ಆಸ್ಥಾನ ಕಲಾವಿದ ತರ ಇದ್ದೀರಿ. ನಾನು ಸ್ಟ್ರಗಲ್ಸ್ ನೋಡಿದಿರಲ್ಲ, ನಾನು ತುಂಬಾ ಇಂಟರ್ವ್ಯೂಸ್ ನೋಡ್ಬೇಕಾದ್ರೆ ಹೇಳ್ತಾರೆ, ಅಡ್ಗೆ ಮಾಡೋದು, ಅವ್ರಿಗೆ ಹೋಗಿ ಅಡ್ಗೆ ಮಾಡೋದು, ಬರೋದು, ಮೇಕಪ್ ಮಾಡೋದು, ಎಲ್ಲದಕ್ಕೂ ಹೆಲ್ಪ್ ಮಾಡೋದು, ಒಂದ್ ರೀತಿ ಸೆಟ್ ಬಾಯ್, ಲೈಟ್ ಬಾಯ್, ಪ್ರೊಡಕ್ಷನ್ ಪ್ರತಿಯೊಂದು ನೋಡ್ಕೊಂಡಿದ್ದಾರೆ. ಆ ಸ್ಟ್ರಗಲ್ ಇಂದ ಈ ಸಕ್ಸಸ್ ಎಷ್ಟು ಖುಷಿ ಅನ್ನಿಸ್ತಾ ಇದೆ ಅವ್ರ ಸೆಲೆಬ್ರೇಷನ್ ನೋಡೋದಕ್ಕೆ. ಸಿಕ್ಕಾಬಟ್ಟೆ. ನಾನ್ ಮೈಸೂರಲ್ಲಿ ಇದ್ದಿದ್ರಿಂದ ನಾನು ಲವ್ ಮಾಕ್ಟೇಲ್ ಫಸ್ಟ್ ಪಾರ್ಟ್ ಮಾಡಿದಾಗ ಅವ್ರ ಮನೇಲೆ ಉಳ್ಕೊಂಡಿದ್ದೆ. ಸೊ ಅವ್ರ ಮನೆಯಿಂದಾನೇ ಶೂಟಿಂಗ್ ಹೋಗ್ತಾ ಇದ್ವಿ, ಅಲ್ಲೇ ಉಳ್ಕೊಂಡಿದ್ವಿ. ನಂಗಿನ್ನೂ ನೆನಪಿದೆ, ನಾವು ಹುಬ್ಳಿ ಪ್ರೆಸ್ ಮೀಟ್ ಹೋಗ್ಬೇಕಾದ್ರೆ ಈ ಪೋಸ್ಟರ್ಸ್ ನ ಸ್ಯಾಂಡೀಸ್ ಇಡ್ತೀವಲ್ಲ, ಅದನ್ನ ತಗೊಂಡ್ ಹೋಗಿ ನಾವೇ ಇಡ್ತಾ ಇದ್ವಿ ಹಿಂದೆ. ನಾವು 3 ಜನ ಸ್ಯಾಂಡೀಸ್ ಎಲ್ಲ ಅರೇಂಜ್ ಮಾಡ್ಕೊಂಡು ಪ್ರೆಸ್ ಮೀಟ್ ಕೊಡ್ತಾ ಇದ್ವಿ. ಇವತ್ತು ಸೆಲೆಬ್ರೇಟ್ ಮಾಡೋದಕ್ಕೆ ಇಷ್ಟು ಜನ ಸೇರಿದ್ದಾರೆ. ಅಂಡ್ ನಮ್ಮ ಫ್ಯಾಮಿಲಿಗೆ ಎಷ್ಟು ಜನ ಆರ್ಟಿಸ್ಟ್ ಗಳು ಸೇರಿದ್ದಾರೆ. ನಾವೇ ಒಂಥರ ಹೌಸ್ಫುಲ್ ಫ್ಯಾಮಿಲಿ ತರ ಆಗ್ಬಿಟ್ಟಿದೀವಿ ಲವ್ ಮಾಕ್ಟೇಲ್ ಅವರು. ಎಷ್ಟು ಸಿನಿಮಾಗಳಲ್ಲಿ ನಾವು ಕ್ಯಾರೆಕ್ಟರ್ಸ್ ಕಡಿಮೆ ನೋಡ್ತೀವಿ. ಆಕ್ಚುಲಿ ಯೂಶಲಿ ಕ್ಯಾರೆಕ್ಟರ್ಸ್ ಬರೆಯೋದೇ ಕಡಿಮೆ ಆಗೋಗಿದೆ, ಕ್ಯಾರೆಕ್ಟರ್ಸ್ ನ ನೆನ್ಪಿಟ್ಕೊಳ್ಳೋದೇ ಕಡಿಮೆ ಆಗೋಗಿದೆ. ಸೊ ಈ ತರ ಒಂದು ಅವಕಾಶ ಎಲ್ಲ ಹೆಣ್ಮಕ್ಳಿಗೆ ಎಸ್ಪೆಷಲಿ ಕೊಟ್ಟಿರೋದಕ್ಕೆ ಹ್ಯಾಟ್ಸ್ ಆಫ್. ರೈಟಿಂಗ್, ಥಿಂಕಿಂಗ್ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಅಂಡ್ ನಾನೊಬ್ಳೇ ಅಲ್ಲ, ಪ್ರತಿಯೊಬ್ರು ಲವ್ ಮಾಕ್ಟೇಲ್ ಅಲ್ಲಿ ಯಾವ ಸಿನಿಮಾ ಮಾಡಿದ್ರು ಈ ಸಿನಿಮಾ ಎಲ್ಲರ ಹಾರ್ಟಲ್ಲೂ ಇರುತ್ತೆ. ಅಂಡ್ ನಂಬರ್ 1 ಖಂಡಿತ ಉಳಿಯುತ್ತೆ. ಓಕೆ, ಲವ್ ಮಾಕ್ಟೇಲ್ ಗ್ಯಾಂಗ್. ಮೂವ್ ಪವರ್ ಟು ಯು. ತುಂಬಾ ಒಳ್ಳೇದಾಗಿ. ಮೋಸ್ಟ್ಲಿ ಜೋ ಕ್ಯಾರೆಕ್ಟರ್ ಸಿಕ್ಕ ಮೇಲೆ ನೀವು ಸ್ವಲ್ಪ ಜಾಸ್ತಿ ಮಾತಾಡೋದು ಕಲ್ತಿದಾರಲ್ವಾ? ಮೊದಲೆಲ್ಲ ಕಮ್ಮಿ ಮಾತಾಡ್ತಿದ್ರು. ಧೈರ್ಯ ಇದರ ಜೊತೆನೆ ಬೆಳೆದಿದ್ದೀನಲ್ವಾ, ಆದ್ರೆ ಕಿಟ್ ಬರಗ್ ಹೋಗಿದೆಯಲ್ಲ, ಧೈರ್ಯ. ಸೂಪರ್, ಆಲ್ ದ ವೆರಿ ಬೆಸ್ಟ್ ಟು ಯು. ತುಂಬಾ ಪಾರ್ಟ್ಸ್ ಬಂದು ನೀವಿರೋ ತರ ಆಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಅವ್ರ ತಾತ ಆದ್ರೂ ನಾನು ನನ್ನ ಮೊಮ್ಮಗಳು ಇಟ್ಕೊಂಡು ಬಗ್ಗಿಸ್ತೀನಿ. ಥ್ಯಾಂಕ್ ಯು ಅಮೃತ, ಥ್ಯಾಂಕ್ ಯು ಸೋ ಮಚ್.